ಕುಟ್ಟಂದಿ ಗುಡ್ಡಮಾಡು ಬಿಶೆಟ್ಟಿಗೇರಿ ಸಂಪರ್ಕ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸುವ ಮೂಲಕ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು. ನಾವು ಚುನಾವಣೆ ಸಂದರ್ಭದಲ್ಲಿ ಇಲ್ಲಿರತಕ್ಕಂಥ ಸಾರ್ವಜನಿಕರಲ್ಲಿ ಹೋದಾಗ ಎಲ್ಲರ ಒಂದೇ ಮನವಿ ಈ ರಸ್ತೆಯನ್ನು ಮಾಡುವುದು. ನಾವು ಆ ಚುನಾವಣೆಯನ್ನು ಏನು ಇದೆ, ಚುನಾವಣೆ ಕಳೆದ ನಂತರ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಬೋಪಣ್ಣನವರು ಹಾಗೂ ಹಲವಾರು ಇಲ್ಲಿನ ಮುಖಂಡರು ಒತ್ತಿ ಹೇಳಿ ಇಲ್ಲಿಯ ಜನರನ್ನು ಮನವೊಲಿಸಿ ಅದು ಆಗುತ್ತೆ ಅಂತ ಹೇಳುವಂಥ ನಂಬಿಕೆ ಇತ್ತು. ಆ ದಿವಸ ಇವತ್ತು ಒದಗಿ ಬಂದಿದೆ. ವಿಶೇಷವಾಗಿ ಅದಕ್ಕೆ ಗುತ್ತಿಗೆದಾರರು ಕೂಡ ಸ್ಥಳೀಕರು ಅವರು ಇತ್ತೀಚಿನಲ್ಲಿ ಮಾಡಿದಂಥ ಹಲವಾರು ಕಾಮಗಾರಿಗಳು ಗುಣಮಟ್ಟವನ್ನು ನಾವು ನೋಡಿದ್ವಿ. ಗುಣಮಟ್ಟ ಚೆನ್ನಾಗಿದೆ ಅನ್ನತಕ್ಕಂಥ ಒಂದು ಮನವರಿಕೆ ಆಗಿದೆ. ಹಾಗೂ ಇದನ್ನು ಕೂಡ ಚೆನ್ನಾಗಿ ಮಾಡಬೇಕಾಗುತ್ತೆ. ಬಹುಶಃ ಕಾಮಗಾರಿ ಕಳಪೆ ನಾವು ಕೂಡ ಸುಮ್ಮನೆ ಇರುವಂಥ ವ್ಯವಸ್ಥೆ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ವ್ಯವಸ್ಥೆ ಬೇರೆ ಇರಲಿ, ವಿಚಾರವೇ ಬೇರೆ ಇರಲಿ, ಕಾಮಗಾರಿ ಉತ್ತಮವಾಗಿ ಅದೇನಿದೆ ಆ ಗುಣಮಟ್ಟವನ್ನು ಕಾಪಾಡಿಕೊಂಡು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಒತ್ತಿ ಹೇಳುತ್ತಾ ನಮ್ಮ ಶಾಸಕರು ಇಲ್ಲಿ ಇವತ್ತು ಏನು ಈ ಗುದ್ದಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ, ಇದು ನಿಗದಿತ ಸಮಯದಲ್ಲಿ ಆಗಿ ಜನಸಂಪರ್ಕಕ್ಕೆ ಉಪಯೋಗ ಆಗಲಿ ಹಾಗೂ ಈ ಸಾರ್ವಜನಿಕರ ಬಹುದಿನಗಳ ಬೇಡಿಕೆ ಯಶಸ್ವಿ ಆಗಲಿಕ್ಕೆ ಖಂಡಿತ ನೀವು ಕಾರಣಕರ್ತರಾಗಿದ್ದೀರಾ. ಮೊನ್ನೆ ಬಂದಾಗ ಕೂಡ ನಮ್ಮ ಸಮಸ್ಯೆಯನ್ನು ನಿಮ್ಮ ಮುಂದಿಟ್ಟಾಗ ಅದಕ್ಕೆ ನೀವು ಒಂದು ಸಂಪೂರ್ಣವಾದ ಬೆಂಬಲವನ್ನು ತೋರಿ ಈ ದಿನವನ್ನು ನಿಗದಿಪಡಿಸಿದ್ದು ಖಂಡಿತವಾಗಿಯೂ ನಮ್ಮ ಇಲ್ಲಿಯ ಒಂದು ದೇವರ ಶಕ್ತಿ ಅಂತ ಹೇಳಬೇಕಾಗುತ್ತೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಸಹಕಾರವನ್ನು ಬಯಸುತ್ತಾ ನಮ್ಮ ಕೊಡಗಿನ ಕುಲದೇವರ ಈಶ್ವರ ಕೂತಪ್ಪ ಕಾವೇರಿ ಮಾತೆಯು ತಮಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಈ ಭಾಗದ ಕೆಲಸ ಕಾರ್ಯಗಳು ಹಾಗೂ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ತುಂಬಾ ಶಕ್ತಿಯನ್ನು ಅನುಗ್ರಹಿಸಿ ಅಂತೇಳಿ ಸರ್ವರ ಪರವಾಗಿ ನಾನು ತಮ್ಮಲ್ಲಿ ನೆನೆಸಿಕೊಂಡು ಬಂದಿರತಕ್ಕಂಥ ಸರ್ವರಿಗೂ ಕಳೆದ 20 ವರ್ಷಗಳಿಂದ ತೀವ್ರ ದುಸ್ಥಿತಿಯಲ್ಲಿದ್ದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡುವ ಮೂಲಕ ಚುನಾವಣೆ ಸಂದರ್ಭ ನೀಡಿದ್ದ ಭರವಸೆಯನ್ನು ಪೊನ್ನಣ್ಣ ಅವರು ಈಡೇರಿಸಿದ್ದು, ರಸ್ತೆ ಕಾಮಗಾರಿ ಜವಾಬ್ದಾರಿ ವಹಿಸಿಕೊಂಡಿರುವ ಗುತ್ತಿಗೆದಾರ ನಾಮೆರ ನವೀನ್ ಅವರಿಗೆ ಶೀಘ್ರವಾಗಿ ರಸ್ತೆ ಕಾಮಗಾರಿ ಪೂರೈಸುವಂತೆ ನಿರ್ದೇಶನ ನೀಡಿದ್ದಾರೆ. ಬಿಶೆಟ್ಟಿಗೇರಿ ಪಂಚಾಯತ್ನಲ್ಲಿ ಕುಟ್ಟಂದಿ ಗುಡ್ಡೆಮಾಡು ರಸ್ತೆಗೆ ಕಾಮಗಾರಿಗೆ ನಾವೆಲ್ಲ ಸೇರಿ ಚಾಲನೆ ಕೊಟ್ಟಿದ್ದೇವೆ. 2 ಕಿಲೋಮೀಟರ್ ಈ ರಸ್ತೆ ಭಾಳ ಹೆಚ್ಚು ದುಸ್ಥಿತಿಯಲ್ಲಿದೆ. ಅದನ್ನ ಹಲವಾರು ವರ್ಷಗಳಿಂದ ಸಹಿಸಿಕೊಂಡು ತಾವೆಲ್ಲ ಗ್ರಾಮಸ್ಥರು ಬಂದಿದ್ದೀರಾ. ನಿಮ್ಮ ತಾಳ್ಮೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು. ಆದರೆ ಕಾಮಗಾರಿಯನ್ನು ಅತಿ ಹೆಚ್ಚಾಗಿ ಮಾಡಬೇಕು, ಅಭಿವೃದ್ಧಿ ಆಗಬೇಕು. ನಮ್ಮ ನಾಡಿನ ರಸ್ತೆಗಳು, ಕುಡಿಯೋ ನೀರಿನ ಪರಿಸ್ಥಿತಿ, ವಿದ್ಯುತ್ ಶಕ್ತಿ ಕೂಡ ನಾವು ಸರಿಪಡಿಸಬೇಕು ಅಂಥೇಳಿ ಸಂಕಲ್ಪ ಹೊತ್ತು ನಾವೆಲ್ಲ ಕೂಡ ಶ್ರಮಿಸ್ತಾ ಇದ್ದೀವಿ. ನಾನು ಕೂಡ ಹೆಚ್ಚು ಒತ್ತು ಕೊಟ್ಟು ಕೆಲಸವನ್ನು ಮಾಡ್ತಾಯಿದ್ದೀನಿ. ಆದಷ್ಟು ಕೆಲಸವನ್ನು ಶೀಘ್ರದಲ್ಲಿ ಮಾಡಿ ಮುಗಿಸೋಣ. ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತೀನಿ. ರಸ್ತೆಯನ್ನು ಬೇಗ ಮುಗಿಸ್ಬೇಕು ಅಂತ 15 ದಿವಸದಲ್ಲೇ ಮುಗಿಸ್ತಾರೆ. ನಮ್ಮ ಗುತ್ತಿಗೆದಾರರು ನವೀನವರು ಭಾಳಷ್ಟು ಜಾಗದಲ್ಲಿ ಒಳ್ಳೆ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಿಮ್ಮೆಲ್ಲರ ಕೋರಿಕೆ ಮೇಲೆ ಅವ್ರಿಗೆ ಹೇಳಿದ್ದೀನಿ ಮಾಡಿ ಅಂತೇಳಿ. ಅದರಿಂದ ಗುಣಮಟ್ಟವಾಗಿ ಆಗಬೇಕು. ಅದನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ಕೂಡ ತಮ್ಮದೆಲ್ಲ ಆಗಿರುತ್ತೆ ನಾಗರಿಕರು. ಈ ರೀತಿಯಾದಂಥ ಒಂದು ಕೆಲಸ ಒಳ್ಳೆಯದಾಗಲಿ. ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡಿ 15 ದಿವಸದ ನಂತರ ಉದ್ಘಾಟನೆ ಕೂಡ ಮಾಡೋಣ ಕಾಮಗಾರಿನ. ಅದರಿಂದ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಆ ತಾಯಿ ಕಾವೇರಮ್ಮ ಆಶೀರ್ವದಿಸಲಿ ಅಂತ ಕೇಳಿ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಚಾಲನೆ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೊಲ್ಲಿರ ಬೋಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಉಮೇಶ್ ಕೆಚಮಯ್ಯ, ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್, ಬಿಶೆಟ್ಟಿಗೇರಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ತೀತಿಮಾಡ ಸದಾ, ಗುತ್ತಿಗೆದಾರ ನಾಮೆರ ನವೀನ್, ಜಿಲ್ಲಾ ಕಾಂಗ್ರೆಸ್ ಸದಸ್ಯೆ ಕಡೆಮಡ ಕುಸುಮ ಜೋಯಪ್ಪ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.